ಸೊ ದುಬಾರೆ ಸಾಕಾನೆ ಶಿಬಿರ ಬೆಳಿಗ್ಗೆ 9ರಿಂದ 11 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು ಸಂಜೆ 4:30ರಿಂದ 5:30. ಸೊ ಒಬ್ಬರಿಗೆ 180 ರೂಪಾಯಿ ಅಂತೆ. ಇದು ಕ್ಯೂ ಎಷ್ಟು ದೊಡ್ಡದಿದೆ ಅಂತ ಅಂದರೆ, ನಾವು ಬೆಳಿಗ್ಗೆ 9 ಗಂಟೆಗೇ ಬಂದಿದ್ದೀವಿ. ಇದು 2 ಲೈನ್ಸ್ ಆಗಿದೆ, 2 ಲೈನ್ ಆಗಿದೆ. ಸೊ ಅಷ್ಟಿದ್ರೂ ಅಲ್ಲಿಂದ ಡಬಲ್ ಲೈನ್ ಆಗಿ ನಿಂತ್ಕೊಂಡಿದ್ದಾರೆ. ರಜಾ ದಿನಗಳಲ್ಲಿ ಬಂದರೆ 1 to ಡಬಲ್ ಇರುತ್ತೆ. ಸೊ 180 ರೂಪಾಯಿ ಪರ್ ಪರ್ಸನ್, ಅದು ಕೂಡ ಏನು ಕಡಿಮೆ ಇಲ್ಲ. ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಬೆಳಿಗ್ಗೆ 9:15 ಬಂದ್ವಿ. ಬಟ್ ಎಷ್ಟು ಕ್ಯೂ ಇದೆ ಅಂತ ಅಂದರೆ, 2 ಲೈನ್ ಹೊಡೆದ್ರೂ ಮುಗಿತಾ ಇಲ್ಲ. ನಾವು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ವಿ. ಅದು 10:30 11 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇನ್ನೇನು ವೆಯ್ಟ್ ಮಾಡಿ ಯೂಸ್ ಅಂತ ಹೇಳಿ ನಾವು 3/4 ಗಂಟೆ ಕ್ಯೂ ಅಲ್ಲಿ ನಿಂತ್ವಿ. 3/4 ಗಂಟೆ ಕ್ಯೂ ಅಲ್ಲಿ ನಿಂತ ಮೇಲೂ ಯೂಸ್ ಅಂತ ಅನಿಸ್ಲಿಲ್ಲ. ಆಮೇಲೆ ಅವರು ನಿಲ್ಬೇಡಿ, ಆಗಲ್ಲ, ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ ಕೊಡ್ತಾ ಇದ್ದೀವಿ. ವೇಸ್ಟ್ ಆಫ್ ಟೈಮ್ ಅಂತ ಅನ್ನಿಸ್ತು. ಸೊ ಎಲಿಫೆಂಟ್ ಕ್ಯಾಂಪ್ ವಿಸಿಟ್ ಮಾಡಬೇಕು ಅಂತ ಬರೋರು ವೀಕೆಂಡಲ್ಲಿ, ರಜಾ ದಿನಗಳಲ್ಲಿ ಬರಬೇಡಿ ಅಷ್ಟೇ. ಬೆಳಿಗ್ಗೆ 9 ಗಂಟೆಯಿಂದನೇ ನಾವು ಇಲ್ಲಿ ಕ್ಯೂ ಅಲ್ಲಿ ಬಂದು ನಿಂತಿದ್ವಿ. ಬಟ್ ಅವಾಗಲೇ ಅಷ್ಟು ಕ್ಯೂ ಜನ ರಶ್ ಇದ್ರೂ ಕೂಡ ಇಲ್ಲಿ ಮ್ಯಾನೇಜ್ ಏನು ಕರೆಕ್ಟಾಗಿ ಹೇಳಿಲ್ಲ. ಆಮೇಲೆ 3/4 ಗಂಟೆ ಆದ್ಮೇಲೆ ಇದು ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ ಇವಾಗ ಬಂದು ಹೇಳ್ತಿದ್ದಾರೆ. ಸೊ ಅಷ್ಟು ಕ್ಯೂ ಇಂದ 11:30ಗೆ ಕ್ಲೋಸ್ ಆಗುತ್ತೆ. ಇನ್ನ ಇಷ್ಟು ಜನ ಇದ್ದಾರೆ ಇಲ್ಲಿ. ಸೊ 9 ಗಂಟೆಗೆ ಬಂದು ನಿಂತಿ ಕ್ಯೂ ಬಿಟ್ಟು ಹೋಗ್ತಾ ಇದ್ದೀವಿ, ಇವ್ರ ಮ್ಯಾನೇಜ್ಮೆಂಟ್ ಸರಿ ಇಲ್ಲದೆ ಇರೋದ್ರಿಂದ. ಸೊ ನಾವು ಅಲ್ಲಿ 180 ರೂಪಾಯಿ ಟಿಕೆಟ್ ತಗೊಂಡು ಕ್ಯೂ ಇಂದ ಒಳಗಡೆ ಬಂದರೆ, ಇಲ್ಲಿ ಟಿಕೆಟ್ ತಗೊಂಡ್ಮೇಲೆ ಒಳಗಡೆ ಈ ಥರ ಬಿಡ್ತಾರೆ. ಇಲ್ಲಿಂದ ಅಲ್ಲಿ ನಾವು ನೋಡ್ಬೋದು ಮುಂದೆ ಆನೆಗೆ ಸ್ನಾನ ಮಾಡಿಸ್ತಿದಾರಲ್ಲ, ಇದಕ್ಕೇನೆ ಪರ್ ಹೆಡ್ 180 ರೂಪಾಯಿ ತಗೋತಾರೆ. ಸೊ ಈ ಕಡೆಯಿಂದ ಆ ಕಡೆ ಬೋಟಲ್ಲಿ ಕರ್ಕೊಂಡೋಗಿ ಕರ್ಕೊಬರೋದಕ್ಕೆ ಪರ್ ಪರ್ಸನ್ 180 ರೂಪಾಯಿ ಚಾರ್ಜ್ ಮಾಡೋದು. ಸೊ ನಾವಂತೂ ಕ್ಯೂ ಸಿಕ್ಕಾಬಟ್ಟೆ ಇದೆ, ಏನಪ್ಪ ಇಷ್ಟೊಂದು ಕ್ಯೂ ಇದೆಯಲ್ಲ ಅಂತ ನಿಂತ್ಕೊಂಡು ನೋಡ್ಕೊಂಬಂದರೆ ಇಷ್ಟಕ್ಕೆ ಸೇರಿ ಇವ್ರು ಇಷ್ಟು ಚಾರ್ಜ್ ಮಾಡ್ತಿದ್ದಾರೆ. ಸಿಕ್ಕಾಬಟ್ಟೆ ಬಿಸಿಲು ಟೈಮಲ್ಲಿ ಬಂದುಬಿಟ್ರೆ ಆಗಲ್ಲ ಗುರು. ಏನೋ ಮೋಡ ಮುಚ್ಕೊಂಡು ವೆದರ್ ಚೆನ್ನಾಗಿದ್ರೆ ಮಾತ್ರ ಓಕೆ. ಇದು ದುಬಾರೆ ಎಲಿಫೆಂಟ್ ಕ್ಯಾಂಪ್. ಅಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಲ್ಲದೆ ಇಲ್ಲಿ ರಿವರ್ ರಾಫ್ಟಿಂಗ್ ಥರ ನೀರಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಒಂದಷ್ಟು ಒಬ್ರಿಗೆ 300 ರೂಪಾಯಿ ಅಂತೆ. ಅಲ್ಲಿವರೆಗೂ ಕರ್ಕೊಂಡೋಗಿ ಹಿಂದಕ್ಕೆ ಬರ್ತಾರೆ. ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ಕರ್ಕೊಂಡು ಹೋಗಿ ಬರ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಪರ್ ಹೆಡ್ 300 ರೂಪಾಯಿ ಅಂತೆ. ಆ ಕಡೆ ಕೌಂಟ್ರು ಅದಕ್ಕೂ. ಸೊ ಅಲ್ಲಿ 11 ಗಂಟೆಗೆ ಅದು ಕ್ಲೋಸ್ ಆಗುತ್ತೆ. ಇದು ಸೊ ಅಲ್ಲಿ ನೋಡ್ತಾ ಇದೀವಲ್ಲ, ಅದೇ ರಿವರ್ ರಾಫ್ಟಿಂಗ್ಗೆ ಎಕ್ಸ್ಟ್ರಾ ಬೋಟ್ಗೆ ದುಡ್ಡು ಪೇ ಮಾಡಿ ಹಿಂಗ್ ಹೋಗಿ ಬರೋದು. ಅಲ್ಲಿ ದೂರದಲ್ಲಿ ಅದ್ರ ಹಿಂದೆ ಅಲ್ಲಿ ಆನೆ ಕಾಣಿಸ್ತಿದ್ಯಲ್ಲ, ಅದೇ ಆನೆಗೆ ಸ್ನಾನ ಮಾಡಿಸೋ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಸೊ ಇದಕ್ಕೆ ಇಷ್ಟು ದುಬಾರಿ ಆಗಿದೆ ಅಷ್ಟೇ. ಆಮೇಲೆ ಜನ ಸಾಗರ. ಅದು ಹೋಗ್ತಿರೋದು ಆ ಬೋಟು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಆನೆಗಳಿದೆ. ಸ್ನಾ ವಿಭಾಗ, ಗೋಲ್ಡನ್ ಟೆಂಪಲ್, ಕುಶಾಲನಗರ, ಬೈಲ್ಕುಪ್ಪೆ. ಅಲ್ಲಿ ದಲೈ ಲಾಮಾ ಅವ್ರ ಫೋಟೋ ನೋಡ್ತಾ ಇದ್ದೀರಾ. ಸೊ ಗೋಲ್ಡನ್ ಟೆಂಪಲ್ ಕೂಡ ಫುಲ್ ರಶ್, ಕ್ರೌಡೆಡ್ ಆಗಿದೆ. ರಜಾ ದಿನಗಳಲ್ಲಿ ಯಾರು ಬರಬೇಡಿ. ಫಾಸ್ಟ್ ಟೈಮ್ ಸ್ಟಾಪ್. ಸೊ ಅದೇ ಅವ್ರ ಪೇಂಟಿಂಗ್ ಅಲ್ಲಿ ನೋಡಿದ್ರೆ ಅವ್ರ ಮುಖ ಶೇಪ್ಗೆನೆ ಬೇರೆ ಬೇರೆ ದೇವ್ರು ಮಾಡ್ಕೊಂಡಿದಾರ ಅಂತ ಅನ್ಸುತ್ತೆ.
ಹಿಂಗಿದೆ ಅಲ್ಲ ಏನು, ಅವ್ರು ಯಾವ ಥರ ಪ್ರೇಯರ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಬುದ್ಧ ಅಂತೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತಲ್ಲ. ಇವ್ರದ್ದು ಆರ್ಕಿಟೆಕ್ಚರ್ ಯಾವ ತರ ಇದೆ ನೋಡಿ. ಇವ್ರಿಗೂ ದೇವ್ರುಗಳು ಸಿಕ್ಕಾಬಟ್ಟೆ ಇದೆ, ಬಟ್ ಅವ್ರ ಮುಖ ಲಕ್ಷಣದಕ್ಕೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಮುಖದ ಶೇಪ್ಗೆ ಒಂದೊಂದ್ ದೇವ್ರು ಒಂದೊಂದ್ ತರ ಕಾಣಿಸುತ್ತೆ. ನಮ್ದು ಲಕ್ಷ್ಮಿ, ಈಶ್ವರ, ಪಾರ್ವತಿ, ಸರಸ್ವತಿ ಅನ್ನೋ ತರ ಇವ್ರಿಗೂ ಅಷ್ಟೇ. ಸೊ ಇದು ಮೋಸ್ಟ್ಲಿ ಟಿಬೆಟ್ ಅಲ್ಲಿ ಏನಾದ್ರು ಈ ತರ ಇದೆಯಾ, ಅದನ್ನ ಇಲ್ಲಿ ಸುಮ್ಮನೆ ಮಾಡಿಟ್ಟಿದಾರ. ಇಲ್ಲಿದಂತೂ ಅಲ್ಲ, ಮೋಸ್ಟ್ಲಿ ನನ್ಗೇನೋ ಟಿಬೆಟ್ ಅಲ್ಲಿ ಇದು ಇದೆ, ದೇವಸ್ಥಾನ ಈ ತರ ಇದೆ ಅಂತ ಅನ್ಸುತ್ತೆ ಅವ್ರದ್ದು. ಬಟ್ ಇಲ್ಲೇನು ಬರ್ದಿಲ್ವಾ ಇಲ್ಲೂ. ಸೊ ಅಲ್ಲಿ ಅವರು ಮಾಡೆಲ್ ಇಟ್ಟಿರೋದು ಟಿಬೆಟ್ ಅದೇನೆ. ಟಿಬೆಟ್ ಅಲ್ಲಿ 1980ರಲ್ಲಿ ಕಟ್ಸಿದ್ದು, ಅದ್ರ ರೆಪ್ಲಿಕಾ ಇಲ್ಲಿ ಸುಮ್ಮನೆ ಒಂದು ಪಿಕ್ಚರ್ ಹಾಕಿದ್ದಾರೆ. ಅವರು ಯಾರು ಪೆನೂರ್ ರಿಂಪೋಚೆ, ಬಾರ್ನ್ ಇನ್ 932, ಅವ್ರು ಮಾಡಿದ್ದಾರೆ ಇದನ್ನ. ನಮ್ಮ ಬುದ್ಧನ ಸ್ಟ್ಯಾಚ್ಯೂ 3. ಇವ್ರದ್ದು ಆರ್ಕಿಟೆಕ್ಚರೇ ಡಿಫ್ರೆಂಟ್ ಆಗಿದೆ. ಆಮೇಲೆ ಎಲ್ಲಾ ದೇವ್ರ ಫೋಟೋಗಳನ್ನ ನೋಡಿದ್ರೆ ನಮ್ದೇ ತರ ಅನ್ಸುತ್ತೆ, ಬಟ್ ಆದ್ರೂನು ಏನೋ ಬೇರೆ ತರ ಅನ್ಸುತ್ತೆ. ಅಂದ್ರೆ ಮೋಸ್ಟ್ಲಿ ಮುಖಗಳು ಅವ್ರದ್ದು ಹೆಂಗಿದೆ ಮುಖಗಳು ಆ ತರನೇ ಇದೆ ಅಂತ ಅನ್ಸುತ್ತೆ. ಸೊ ಆ ಮುಖಗಳು ನೋಡಿದ್ರೆ ಅವ್ರಿಗೆ ಮ್ಯಾಚ್ ಆಗೋ ತರ ಮಾಡಿದಾರ ದೇವ್ರುಗಳು ಅನ್ಸುತ್ತೆ. ಸೊ ಇಲ್ಲಿ ಚೆನ್ನಾಗಿ ಲ್ಯಾಂಡ್ಸ್ಕೇಪ್ ಮಾಡಿ ಬಿಟ್ಟಿದ್ದಾರೆ ಸುತ್ತ. ಅದು ಸ್ಕೂಲ್. ಇಲ್ಲಿರೋ ಮಕ್ಕಳುಗಳಿಗೆ ಬರೀ ಹುಡುಗರೇ ಇದಾರೆ, ಹುಡುಗಿರೆಲ್ಲ ಎಲ್ಲೋಗಿದಾರೋ ಗೊತ್ತಿಲ್ಲಪ್ಪ. ಸೊ ಇಲ್ಲಿ ಯಾರು ಹುಡುಗಿರೇ ಇಲ್ಲ ಅಂತ ಅಂದ್ರೆ ಅವ್ರ ಫ್ಯಾಮಿಲಿ ಇಲ್ದೆ ಮಕ್ಳು ಹೆಂಗಾಗ್ತವೆ. ಹೆಣ್ಮಕ್ಳೇ ಇಲ್ವಲ್ಲ ಇಲ್ಲಿ, ಮಕ್ಳು ಮಾತ್ರ ಸ್ಕೂಲಿಗೆ ಬರ್ತವೆ. ಇಲ್ಲಿ ನೋಡಿದ್ರೆ ಅಂಕಲ್ಗಳಿದ್ದಾರೆ. ಏನ್ ಮಾಡ್ತಿರೋದು, ಬೆಲ್ ಹೊಡಿತಾ ಇರೋದಾ? ಎಷ್ಟ್ ಬೆಲ್ ಹೊಡಿದ್ರು ಅಂತಾನು ಗೊತ್ತಿಲ್ಲಪ್ಪ. ಏನಕ್ಕೆ ಬೆಲ್ ಹೊಡಿತಾ ಇದಾರೆ ಇದ್ರ ಬಗ್ಗೆ ಏನು. ಅಂಡ್ ಇಲ್ಲಿ ಸಿದ್ಧಗಂಗಾ ತರ ಸ್ಕೂಲ್ ಮಕ್ಳು ಇರ್ತಾರಲ್ಲ ಆ ತರನ, ಏನು ಗೊತ್ತಿಲ್ಲ. ಸಾರಿ. ಸೊ ಇಲ್ಲಿ ಕ್ಯಾಂಡಲ್ ಡೊನೇಷನ್ ಮತ್ತೆ ದೀಪಗಳು ಹಚ್ಚಿ ಹೊರಗಡೆಯಿಂದ ಗ್ಲಾಸ್ ಅಲ್ಲಿ ಕವರ್ ಮಾಡಿದ್ದಾರೆ. ಯಾರು ಟಚ್ ಮಾಡಬೇಡಿ ಗ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಇಲ್ಲಿ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡೋದು. ಸೊ ನಮ್ ತರ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಮಾಡಲ್ಲ, ಇಷ್ಟೇ ಅವ್ರದ್ದು ಪೂಜೆ. ನೀವು ಕುಶಾಲನಗರ ಬೈಲ್ಕುಪ್ಪೆ ಅಲ್ಲಿರೋ ಟಿಬೆಟ್ ಕ್ಯಾಂಪ್ ಬಂದಿದ್ದೀರಾ? ಕಡೆಯಿಂದ ಎಂಟ್ರಿ. ಸೊ ಆ ಕಡೆಯಿಂದ ಬಂದು ಅದ್ರ ಪಕ್ಕ ಇದೇನಿದೆ ಇದು ಅವರು ಸ್ಟೇ ಮಾಡೋ ಉಳ್ಕೊಂಡಿರೋ ಜಾಗಗಳು, ಅವ್ರದ್ದು ವಸತಿ ಗೃಹ ಅಂತ ಹೇಳ್ಬೋದು. ಇದು ದೇವಸ್ಥಾನ, ಟೆಂಪಲ್, ಅದ್ರ ಪಕ್ಕ ಸ್ಕೂಲು. ಸೊ ಕ್ಯಾಂಪಸ್ ಒಳಗೇನೆ ಎಲ್ಲ ಇದೆ. ನಾವು ಮಧ್ಯಾಹ್ನ ಲಂಚ್ಗೆ ಅಂತ ಕೈಲಾಸ್ ಪರ್ಬಾತ್ ಅನ್ನೋ ಜಾಗಕ್ಕೆ ಬಂದ್ವಿ. ಮಡಿಕೇರಿ ಹತ್ರ ಎಂಟ್ರೆನ್ಸಲ್ಲೇ ಇದೆ. ಸೊ ಕೈಲಾಸ್ ಪರ್ಬಾತ್ ಒಳಗಡೆ ಸೊ ಇಲ್ಲಿ ಮುಂಚೆನೇ ಬಂದು ನೇಮ್ಸ್ ಕೊಟ್ಟು ತುಂಬ ಕ್ರೌಡ್ ಇರೋದ್ರಿಂದ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡ್ತಾ ಒಳ್ಳೆ ವ್ಯೂ ನೋಡ್ತಾ ಇದ್ದೀವಿ.